How are you? Fine, miss. What is your name? My name is Maheshwari. ಅತಿಥಿಗಳನ್ನು ಸೌಜನ್ಯದಿಂದ ಉಪಚರಿಸು ಪದದ ಸಮಾನಾರ್ಥಕ ಪದ. ಸತಸ್ಕರಿಸು. ರಾಜನ ದೆಸೆಯಿಂದ ಜನಸಾಮಾನ್ಯರು ಸಂತೋಷವಾಗಿದ್ದರು. ಈ ವಾಕ್ಯದಲ್ಲಿ ದೆಸೆಯಿಂದ ಎಂಬುದು ಪಂಚಮಿ ವಿಭಕ್ತಿ. ಚಂಪಾ ಎಂಬ ಸಂಕ್ಷಿಪ್ತ ನಾಮದಿಂದ ಪ್ರಸಿದ್ಧರಾದ ಕವಿ ಚಂದ್ರಶೇಖರ್ ಪಾಟೀಲ್. ಜಲಚರಗಳು ನೀರಿನಲ್ಲಿ ವಾಸಿಸುತ್ತವೆ. ಈ ವಾಕ್ಯದಲ್ಲಿರಬೇಕಾದ ಲೇಖನ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ. ಕೂಡಲ ಸಂಗಮ ದೇವ ಬಸವಣ್ಣ. ಚನ್ನಮಲ್ಲಿಕಾರ್ಜುನ. ಮಹಾದೇವಿ. ರೈತರು ಸಾಲ ಮನ್ನಾ ಮಾಡುವ ವಿಚಾರವಾಗಿ ಡ್ಯಾಶ್ ನಡೆಸಿದರು. ಪ್ರತಿಭಟನೆ. ಕೊಟ್ಟಿರುವ ಪದಗಳಲ್ಲಿ ನಪುಂಸಕ ಲಿಂಗವನ್ನು ಆರಿಸಿ. ಹಣ್ಣು. ಗಜಂಕು ಎಂಬ ಪದದ ಅರ್ಥ ಗಣಪತಿ. ವಿಜಾತಿಯ ಸಂಯುಕ್ತಾಕ್ಷರ ಗುರುತಿಸಿ. ಅಕ್ಕರೆ, ಅಪ್ಸರ, ನಕ್ಕರೆ, ಸುತ್ತರೆ. ಅಪ್ಸರ. ಲಿಂಗರೂಪ ಬದಲಿಸಿ. ಗೌಡ. ಗೌಡತಿ. ಮೇರಿ ನಾಟ್ಯವಾಡುತ್ತಿದ್ದಾಳೆ ಎಂಬುದು ಡ್ಯಾಶ್ ಕಾಲದಲ್ಲಿದೆ. ವರ್ತಮಾನ ಕಾಲ. ಡ್ಯಾಶ್ ಆರ್ ದ ಬ್ಯೂಟಿಫುಲ್ ಕ್ರಿಯೇಚರ್ಸ್ ಆಫ್ ಗಾಡ್. ಬ್ಯೂಟಿಫುಲ್ ಈಸ್. ವಾಟ್ ಹ್ಯಾಸ್ ಎ ಫೇಸ್ and 2 hands but no arms or legs. Clock. Present tense of this word is cell. The short form of a weevil is WALL. Write the opposite of transparent. Opaque. There are dash vowels in English grammar. 5. The other gender of father. Mother. One who stitches the clothes. Tailor. Short form of I am. I''am. Next. ಮೇಲ್ಪದರದಲ್ಲಿನ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗುವುದನ್ನು ಏನೆನ್ನುತ್ತಾರೆ? ಮಣ್ಣಿನ ಸವಕಳಿ. ವಾಯುಗೋಳವು ಅನಿಲಗಳ ಮಿಶ್ರಣ. ಮಿಶ್ರಹಾರಿಗೆ ಒಂದು ಉದಾಹರಣೆ. ಬೆಕ್ಕು. ಉಸಿರಾಟ ಕ್ರಿಯೆಯಲ್ಲಿ ಒಳಗೆ ತೆಗೆದುಕೊಳ್ಳುವ ಅನಿಲ ಆಮ್ಲಜನಕ. ಸ್ವಾಭಾವಿಕವಾಗಿ ದೊರೆಯುವ ಶುದ್ಧ ನೀರು ಮಳೆ ನೀರು. ಕಡಿಮೆ ನೀರಿನ ಪೂರೈಕೆಯಲ್ಲಿ ಬೆಳೆಯುವ ಬೆಳೆ ಯಾವುದು? ಸಿರಿಧಾನ್ಯಗಳು. ಗಾಳಿಯಲ್ಲಿನ ನೀರಾವರಿಯ ಪ್ರಮಾಣಕ್ಕೆ ಏನೆನ್ನುತ್ತಾರೆ? ತೇವಾಂಶ. ತರಕಾರಿ ಬೆಳೆಯಲು ಯಾವ ವಿಧದ ನೀರಾವರಿಯು ಸೂಕ್ತವಾಗಿದೆ? ಹನಿ ನೀರಾವರಿ. ಲಿಪಿಡ್ಗಳ ಗುಂಪನ್ನು ಗುರುತಿಸಿ. ಬೆಣ್ಣೆ, ತುಪ್ಪ. ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲ. ಒತ್ತಡ. ಯಾವ ಗ್ರಹವು ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತದೆ? ಬುಧ. ಆರ್ಯಭಟನು ಹಾರಿ ಬಿಡಲಾದ ವರ್ಷ 1975. ಜೀವಿಗಳು ಉಸಿರಾಡುವಾಗ ಡ್ಯಾಶ್ ಅನ್ನು ತೆಗೆದುಕೊಳ್ಳುತ್ತವೆ. ಆಮ್ಲಜನಕ. ಸೂರ್ಯ ಒಂದು ಡ್ಯಾಶ್. ಆಕಾಶಕಾಯ. ಭೂಮಿಗೆ ಅತ್ಯಂತ ಸಮೀಪದ ಗ್ರಹ. ಶುಕ್ರ. ಭಾರತದ ದಕ್ಷಿಣ ತುದಿಯನ್ನು ಡ್ಯಾಶ್ ಎನ್ನುವರು. ಇಂದಿರಾ ಪಾಯಿಂಟ್. ಸೂರ್ಯ ನಮಸ್ಕಾರ ಇದು ಯಾವ ಪ್ರಕಾರಕ್ಕೆ ಸಂಬಂಧಿಸಿದೆ? ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಸರಕಾರದ ಈ ಯೋಜನೆಯು ಬಡಜನರಿಗೆ ಮನೆ ಕಟ್ಟಲು ಸಹಾಯಕ. ಭಾಗ್ಯಲಕ್ಷ್ಮಿ ಯೋಜನೆ. ಭಾರತದಲ್ಲಿ ಡ್ಯಾಶ್ ವರ್ಷ ಅಥವಾ ಮೇಲ್ಪಟ್ಟವರಿಗೆ ಮತದಾನದ ಹಕ್ಕಿದೆ. ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಕರ್ನಾಟಕದ ರಾಜ್ಯದ ಈ ಸ್ಥಳವನ್ನು ಕರೆಯುವರು. ಐಹೊಳೆ. ನಗರಸಭೆಯ ಮುಖ್ಯ ಅಧಿಕಾರಿ ಡ್ಯಾಶ್. ಆಯುಕ್ತರು. ಜೇನು ಸಾಕಾಣಿಕೆಯು ಯಾವ ವಿಧದ ಬೇಸಾಯ ಪದ್ಧತಿ? ಮಿಶ್ರ ಬೇಸಾಯ. ಯಕ್ಷಗಾನವು ಯಾವ ರಾಜ್ಯದ ಕೊಡುಗೆ? ಕರ್ನಾಟಕ. ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರೊಬ್ಬ ವಿಜ್ಞಾನಿ. ಕೇಂದ್ರಾಡಳಿತ ಪ್ರದೇಶದ ಆಡಳಿತ ಜವಾಬ್ದಾರಿ ಯಾರದ್ದಾಗಿರುತ್ತದೆ? ರಾಜ್ಯಪಾಲ. ಭಾರತದ ರಾಜಧಾನಿ ಯಾವುದು? ನವದೆಹಲಿ.
ಕೆಳಗಿನ ಯಾವ ಆಟಕ್ಕೆ ಅಂಕಣದ ಅಗತ್ಯವಿಲ್ಲ? ಕಬಡ್ಡಿ, ಕಣ್ಣ ಮುಚ್ಚಾಲೆ, ಹಾಕಿ, ಕ್ರಿಕೆಟ್. ಕಣ್ಣಾಮುಚ್ಚಾಲೆ. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರಿಗೆ ಕರೆಯುತ್ತಾರೆ? ನವಮಂಗಳೂರು.